ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 30-40 ನಾರ್ತಲ್ಲಿ ಈಸ್ಟ್ ಫೇಸಿಂಗ್ 4 BHK ವಿತ್ ಫರ್ನಿಶ್ಡ್ ಹೌಸ್. ಇದು ಚಾಮುಂಡಿ ಬೆಟ್ಟದ್ದು ವ್ಯೂ ಚೆನ್ನಾಗಿದೆ. ಇಲ್ಲಿ ಲಲಿತಾದ್ರಿ ನಗರ ಹತ್ರ ಫುಲ್ಲಿ ಡೆವಲಪ್ಡ್ ಏರಿಯಾ. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ, ಮೇಲ್ಗಡೆ 3 ಬೆಡ್ರೂಮ್ ಇದೆ. ಎಲ್ಲದಕ್ಕೂ ಸಿಟ್ಔಟ್ ಇದೆ. ಮತ್ತು ಫುಲ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಫರ್ನಿಶ್ಡ್ ಹೌಸ್ ಮತ್ತು ಫುಲ್ ಬೀಮ್ ಲಿಂಕ್ ಮಾಡಿದ್ದಾರೆ ಪಿಲ್ಲರ್ಸ್ಗೆ. ಕನ್ಸ್ಟ್ರಕ್ಷನ್ ಭಾಳ ನೀಟಾಗಿ ಮಾಡಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 1,80,00,000. ನೋಡಿ, ಚಾಮುಂಡಿ ಬೆಟ್ಟದ ವ್ಯೂ ಈ ಥರ ಇದೆ. ನೋಡಿ, ಗೇಟ್ 40-60ಗೆ ಹಾಕ್ತಾರಲ್ಲ ಆ ಥರ ಖರ್ಚು ಮಾಡಿದ್ದಾರೆ. ಸುಮಾರು ಖರ್ಚು ಮಾಡಿ ಕೆಲಸ ಮಾಡಿದ್ದಾರೆ. ಮತ್ತು ಬೋರ್ವೆಲ್ಲು ಇದೆ. ನೋಡಿ, ಇದು ಬೋರ್ವೆಲ್ ಎಕ್ಸ್ಟ್ರಾ ಹಾಕಿದ್ದಾರೆ. 100% ವಾಸ್ತು ಪ್ರಕಾರ ಮಾಡಿದ್ದಾರೆ. ನೋಡಿ, ಇದು ಸಂಪ್ ಟ್ಯಾಂಕ್. ಹೊರಗಡೆಯಿಂದ ಕೆಲಸ ಮಾಡೋಕ್ಕೆ ಬರೋರು ಇಲ್ಲಿಂದ ಹೋಗಿ ಕೆಲಸ ಮುಗಿಸ್ಕೊಂಡು ನೋಡಿ, ಬೀಮ್ ಇದು ಫುಲ್ ಮನೆಗೆ ಬೀಮ್ ಕೊಟ್ಟಿದ್ದಾರೆ. ಇನ್ನೂ ಇದ್ರ ಮೇಲೆ 2 ಫ್ಲೋರ್ ಬೇಕಾದ್ರೂ ಮಾಡ್ಬೋದು, ಆ ಥರ ಲಿಂಕ್ ಕೊಟ್ಟಿದ್ದಾರೆ. ನೋಡಿ, ಇದು ಮೇನ್ ಡೋರ್, ಈಸ್ಟ್ ಫೇಸಿಂಗ್ ಡೋರ್, ನಾರ್ತ್ ಫೇಸಿಂಗ್ ಮೇನ್ ಗೇಟ್. ನೋಡಿ, ಇದೆಲ್ಲ ಕಾರ್ವಿಂಗ್. ಸುಮಾರು ಜನ ಮೆಷಿನಲ್ಲಿ ಮಾಡ್ತಾರೆ. ಇದು ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಹ್ಯಾಂಡ್ ವರ್ಕಲ್ಲಿ ನೀಟಾಗಿ ಕೆಲಸ ಬರ್ತದೆ. ನೋಡಿ, ಲಿವಿಂಗ್, ಡೈನಿಂಗ್, ಕಿಚನ್ ಇದೆಲ್ಲ ಒಂದೇ ಮಾಡಿದ್ದಾರೆ ಲಿಂಕ್. ನೋಡಿ, ಇದು ಎದುರುಗಡೆ TV ಕ್ಯಾಬಿನೆಟ್. ಸ್ಟೇರ್ ಕೇಸ್ ಕೆಳಗಡೆ ಫುಲ್ ಸ್ಟೋರೇಜ್ ಮಾಡಿದ್ದಾರೆ. UPS ಕನೆಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಇದು ಮೇನ್ ಡೋರ್ ಈಸ್ಟ್ ಫೇಸಿಂಗಲ್ಲಿ ಇದೆ. ಭಾಳ ವಿಶಾಲವಾಗಿದೆ. ಲಿವಿಂಗ್, ಡೈನಿಂಗ್, ಕಿಚನ್. ನೋಡಿ, ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ, ಜಾಸ್ತಿ ಏನು ತುಂಬಿಲ್ಲ. ಮತ್ತು ಕಲರ್ ಲೈಟ್ಗಳು ಹಾಕಿಲ್ಲ, ಸಿಂಪಲ್ಲಾಗಿ ಹಾಕಿದ್ದಾರೆ. ಕೆಳಗಡೆಯಿಂದ ಮೇಲ್ಗಡೆಯಿಂದ 2 ಕಲರ್ ಯೂಸ್ ಮಾಡಿರೋದು. ನೋಡಿ, ಇದು ಪೂಜಾ ರೂಮು. ನೋಡಿ, ವಿಗ್ರಹ ಎಲ್ಲ ಕೈಯಿಂದನೇ ಕಾರ್ವಿಂಗ್ ಮಾಡಿಸಿರೋದು, ಹ್ಯಾಂಡ್ ಮೇಡ್ ಇದೆಲ್ಲ. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಈ ಲೊಕೇಶನ್ನಲ್ಲಿ ಮನೆಗಳೆಲ್ಲ ಫುಲ್ ಡೆವಲಪ್ ಆಗಿಬಿಟ್ಟೈತೆ. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್ ಆಯ್ತದೆ ಇದು. ನೋಡಿ, ಕಿಚನ್ ಕಮ್ ಡೈನಿಂಗ್ ಎಲ್ಲ ಒಂದೇ ಮಾಡಿದ್ದಾರೆ. ಆಸ್ ಪರ್ ವಾಸ್ತು 100% ವಾಸ್ತು ಪ್ರಕಾರನೇ ಇರೋದು ಈ ಮನೆ. ನೋಡಿ, ಮೇಲ್ಗಡೆ ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಎಲ್ಲ ಚಿಕ್ಕದು ದೊಡ್ಡದು ಎಲ್ಲ ಕಿಟಕಿ, ಮೇನ್ ಡೋರು ಪ್ರತಿಯೊಂದೂ ಟೀಕುಡಲ್ಲೇ ಹಾಕಿರೋದು. ನೋಡಿ, ಬ್ಲಾಸ್ತೆ ಲಾಕ್ಸ್ ಎಲ್ಲ ಮಾಡಿದ್ದಾರೆ, ಕೊಂಡಿಗಳೆಲ್ಲ. ಮತ್ತು ಇದರಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಆಗಲಿ, ಇಂಡಿಯನ್ ಟಾಯ್ಲೆಟ್ ಆಗಲಿ, ಮತ್ತು ಈ ಥರದ್ದೆಲ್ಲ ನಲ್ಲಿ ಇದೆಲ್ಲ ಫಿಟ್ ಮಾಡಿಲ್ಲ. ಯಾಕಂದರೆ ಇಲ್ಲಿಗೆ ನೋಡೋಕ್ಕೆ ಬರ್ತಾರಲ್ಲ, ಅವ್ರು ಯೂಸ್ ಮಾಡಬಾರ್ದು ಅಂತ ಆ ಥರ ಮಾಡಿರೋದು. ಕಮಿಟ್ಮೆಂಟ್ ಮಾಡಿದ್ರೆ ತಕ್ಷಣ ಹಾಕ್ಕೊಡ್ತಾರೆ. ಜಾಗ್ವಾರ್ ನಲ್ಲಿನೇ ಫಿಟ್ ಮಾಡ್ತಾ ಇರೋದು. ಇದಕ್ಕೆ ಒಳ್ಳೆ ಕಂಪ್ನಿ ನಲ್ಲಿಗಳೆಲ್ಲ ಫಿಟ್ ಮಾಡ್ತಾಯಿದ್ದಾರೆ. ನೋಡಿ, ಬ್ರಾಸ್ತೆ ಇಂಚಸ್ ಪ್ರತಿಯೊಂದಕ್ಕೂ, ಟಾಯ್ಲೆಟ್ ಡೋರ್ಗೂ ಬ್ರಾಸ್ತೆ ಹಾಕಿರೋದು ಇಂಚಸ್. ಈ ಗ್ರಾನೈಟು ಅಷ್ಟೇ ಫುಲ್ ಸ್ಲ್ಯಾಬು ಹಾಕಿರೋದು ದೊಡ್ಡದು.
ನೋಡಿ ಈ ಥರ ವಾರ್ಡ್ರೋಬ್ ಮಾಡಿ ಒಳಗಡೆ ಲೈಟಿಂಗ್ ಹಾಕಿದ್ದಾರೆ, ಟ್ಯೂಬ್ ಲೈಟ್ಸ್. ನೋಡಿ ಇದೊಂದು ಅಟ್ಯಾಚ್ ಬಾತ್ರೂಮು. ನೋಡಿ ಏನು ಫಿಟ್ ಮಾಡಿಲ್ಲ, ಯಾಕಂದರೆ ಹೊರಗಡೆಯಿಂದ ಬಂದು ನೋಡೋಕ್ಕೆ ಬರ್ತಾರಲ್ಲ ಅವ್ರು ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಬೀಮ್ ಮೇಲ್ಗಡೆ ಎಲ್ಲ ಕಡೆನೂ ಬೀಮ್ ಕೊಟ್ಟಿದ್ದಾರೆ, ಲಿಂಕ್. ನೋಡಿ ಇದೆಲ್ಲ ಟಾಯ್ಲೆಟ್ ಫಿಟ್ ಮಾಡೋದೆಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡಿ ಇದೆಲ್ಲ ಬ್ರಾಸ್ತೆ ಹಾಕಿರೋದು. ಮತ್ತು ವುಡ್ಡು ಯಾರಿಗೂ ಬೇಕಾದ್ರೂ ತೋರಿಸ್ಕೊಳ್ಳಿ, ನನಗೆ ಗೊತ್ತಿದೆ ಎಲ್ಲ ಈ ವುಡ್ ಬಗ್ಗೆ. ಎಲ್ಲ ಸಾಗೋನಿ ಮರದಲ್ಲಿ ಹಾಕಿರೋದು, ಫಸ್ಟ್ ಟಿಕ್ ಹಾಕಿರೋದು. ಫಾಲ್ಸ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ. ನೋಡಿ ಈ ಥರ ಟ್ಯೂಬ್ಲೈಟ್ಸ್ ಎಲ್ಲ ವಾರ್ಡ್ರೋಬ್ಸ್ಗೂ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಎಲ್ಲ ವಾರ್ಡ್ರೋಬ್ಗೂ. ನೋಡಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಮುಗೀತು. ನೋಡಿ ಇದು ಯುಟಿಲಿಟಿಗೆ ಹೋಗೋ ಡೋರ್ ಇದು. ಇದನ್ನು ಟೀ ಕೂಡ ಹಾಕಿದ್ದಾರೆ. ಒಳಗಡೆ ಸೈಡ್ ಮಾತ್ರ ಪಾಲಿಷ್ ಮಾಡಿದ್ದಾರೆ. ಹೊರಗಡೆ ನೋಡಿ ಈ ಥರ ವೈಟ್ ಪೇಂಟ್ ಮಾಡಿದ್ದಾರೆ, ಯಾಕಂದರೆ ಮಳೆ ನೀರು ಬಿಸಿಲು ಇದೆಲ್ಲ ಬಂದರೆ ಹೊಂಟೈತದೆ ಅದು. ನೋಡಿ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೆ 2 ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಯುಟಿಲಿಟಿಲಿ. ಇಲ್ಲೊಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು, ಬೇಕಾದ್ರೆ ಇನ್ನೊಂದು ಆ ಕಡೆ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲಿ ಬೇಕಾದ್ರೂ ಇಟ್ಕೋಬೋದು. ಮೇಲ್ಗಡೆನೂ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ನಲ್ಲಿಗಳೆಲ್ಲ ನೀಟಾಗಿ ತೆಗ್ದಿಟ್ಟಿದ್ದಾರೆ, ಇನ್ನು ಫಿಟ್ಟಿಂಗ್ಸ್ ಹಾಕಿಲ್ಲ ಇನ್ನು. ಎಕ್ಸ್ಟ್ರಾ ಬೋರ್ವೆಲ್ಲು ಇದೆ, ಪ್ರೈವೇಟ್ ಬೋರ್ವೆಲ್. ನೋಡಿ ಬೀಮ್ಸ್ ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರದ್ದೆಲ್ಲ ಮಾಡಿದ್ರೆ ಮನೆ ದೊಡ್ಡದಾಗೂ ಕೂರುತ್ತೆ ಮತ್ತು ಸ್ಟ್ರೆಂತ್ ಆಗಿರ್ತದೆ. ಲಿಂಕ್ ಎಲ್ಲ ಪಿಲ್ಲರ್ಸ್ಗೂ ಇಟ್ಕೊಂಡಿರ್ತದೆ. ನೋಡಿ ಇಲ್ಲೂ ಹಾಕಿದ್ದಾರೆ ನೋಡಿ. ಸೊ ಏರಿಯಾ ಜಾಸ್ತಿ ಇದೆ. ಇದು 30-40ಗೆ ಡೂಪ್ಲೆಕ್ಸ್ ಬೇರೆಯವರು ಚಿಕ್ಕದು ಮಾಡ್ತಾರಲ್ಲ, ಇದು ರೂಮ್ಸ್ ಆಗಲಿ ಲಿವಿಂಗ್ ಆಗಲಿ ಎಲ್ಲ ದೊಡ್ಡದು ಇದೆ. ನೋಡಿ ಲಿವಿಂಗ್ದು ಕಿಟಕಿ ಇದು. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗಿದ್ದೀನಿ. ಇದ್ರದ್ದು ಲಿವಿಂಗ್ ಇದು ಫಸ್ಟ್ ಫ್ಲೋರ್ದು. ನೋಡಿ ಇಲ್ಲೂ ಬೀಮ್ ಕೊಟ್ಟಿದ್ದಾರೆ. ನೋಡಿ ಎಲ್ಲ ಕಡೆ ಬೀಮ್ ಇದೆ, ಕೆಳಗಡೆ ಮೇಲ್ಗಡೆ ಎಲ್ಲದಕ್ಕೂ ಲಿಂಕ್ ಮಾಡಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿ ಹಾಕಿದ್ದಾರೆ. ನೋಡಿ ಇದೊಂದು ಬೆಡ್ರೂಮು, ಇದು ಕಾಮನ್ ಬಾತ್ರೂಮು. ಸ್ಟೇರ್ ಕೇಸಿಂದ ಬಂದು ಮತ್ತು ಲೆಫ್ಟ್ಗೆ ಹೋದರೆ ಎದುರುಗಡೆ ಕಾಣ್ತಾಯಿತ್ತಲ್ಲ, ಇದೊಂದು ಬೆಡ್ರೂಮು. ಎಲ್ಲ ಬೆಡ್ರೂಮ್ಸ್ಗೂ ಸಿಟ್ಔಟ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋದಕ್ಕೆ. ನೋಡಿ 2 ಮಾಸ್ಟರ್ ಬೆಡ್ರೂಮ್ ಇದೆ ಇದರಲ್ಲಿ. ಇನ್ನೊಂದು ಬೆಡ್ರೂಮ್ ಇನ್ನೂ ದೊಡ್ಡದಿದೆ. ನೋಡಿ ಸಿಂಪಲ್ ಫಾಲ್ಸ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ವಾರ್ಡ್ರೋಬು ಎಲ್ಲ ಕಡೆನೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮತ್ತು ಒಳಗಡೆನೂ ಟ್ಯೂಬ್ ಲೈಟ್ಸ್ ಹಾಕಿದ್ದಾರೆ. ನೋಡಿ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಇದು ಅಟ್ಯಾಚ್ ಬಾತ್ರೂಮು. ಟೋಟಲ್ 4 ಬೆಡ್ರೂಮಲ್ಲಿ 3 ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ, 1 ಕಾಮನ್ ಮಾಡಿದ್ದಾರೆ. ನೋಡಿ ಬಾತ್ರೂಮ್ಸ್ಗೆ ಎಲ್ಲ ಸ್ಯಾನಿಟ್ರಿ ವರ್ಕ್ ಪೆಂಡಿಂಗ್ ಇಟ್ಟಿದ್ದಾರೆ, ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡಿ ಇದೊಂದು ಸಿಟ್ಔಟು, ಬಾಲ್ಕನಿ. ನೋಡಿ ಕಿಟಕಿ ಡೋರ್ ಎಲ್ಲ ಸೇರಿಸಿ ಅಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ನೋಡಿ ಇಲ್ಲಿಂದ ಪಾಲಿಷ್ ಮಾಡಿದ್ದಾರೆ, ಹೊರಗಡೆ ಸೈಡಿಂದ ಪೇಂಟ್ ಮಾಡಿದ್ದಾರೆ. ನೋಡಿ ಹೊರಗಡೆಯಿಂದ ಪೇಂಟ್ ಮಾಡಿದ್ದಾರೆ. ಟೈಲ್ಸು ಅಷ್ಟೇ ಕ್ವಾಲಿಟಿ ಟೈಲ್ಸ್ ಹಾಕಿದ್ದಾರೆ. ನೋಡಿ ಇಲ್ಲೂ ಬೀಮ್ ಕೊಟ್ಟಿದ್ದಾರೆ. ನೋಡಿ ಸುತ್ತ ಎಲ್ಲ ಕಡೆ ಬೀಮ್ ಕೊಟ್ಟಿದ್ದಾರೆ.
ಇದು ಕಾಮನ್ ಬಾತ್ರೂಮ್. ಫಸ್ಟ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್. ಪ್ಲ್ಯಾನಿಂಗು ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಲೊಕೇಶನ್ನು ಚೆನ್ನಾಗಿದೆ, ಹಿಲ್ ವ್ಯೂ ಇದೆ. ಮೇಲ್ಗಡೆ ಪಾರ್ಟಿ ಗಿಟಿ ಮಾಡೋದಕ್ಕೆ ಅದಕ್ಕೂ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ ನೋಡಿ. ಬೆಡ್ರೂಮ್ಸ್ ಒಳಗಡೆನೂ ಬ್ರಾಸ್ ಇಂಚಸ್ ಹಾಕಿದ್ದಾರೆ. ಈ ಕೆಲವು ಜನ ಮೇನ್ ಡೋರ್ ಮತ್ತು ಪೂಜಾ ರೂಮ್ಗೆ ಬ್ರಾಸ್ ಟೀಕುಡೆಲ್ಲ ಹಾಕಿ ಇದೆಲ್ಲ ಮಾಮೂಲಿ ಹಾಕ್ತಾರೆ ನೋಡಿ. ಕಾಟ್ ಇಲ್ಲೂ ಕಾಟ್ ಮಾಡಿದ್ದಾರೆ, ಬಾಕ್ಸ್ ಟೈಪ್ ಕಾಟ್ ಇದು ನೋಡಿ. ಇದನ್ನು ಮಾಸ್ಟರ್ ಬೆಡ್ರೂಮ್, ಆ ರೂಮ್ಗಿಂತ ದೊಡ್ಡದಿದೆ ಇದು. ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ ಎಲ್ಲ ಕಡೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಓದ್ಕೊಳ್ಳೋಕ್ಕೆ ಡೆಸ್ಕ್ ಮತ್ತು ಪುಸ್ತಕ ಇಟ್ಕೊಳ್ಳೋಕ್ಕೆ ಮೇಲ್ಗಡೆ ಬಾಕ್ಸ್ ಎಲ್ಲ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್, ಮತ್ತು ಮಕ್ಕಳಿಗೆ ಓದ್ಕೊಂಡಿದ್ದ ಬೇಜಾರಾಯಿತು ಅಂತ ಅಂದರೆ ಎದುರುಗಡೆ ಇನ್ನೊಂದು ಸಿಟ್ಔಟ್ ಇದೆ ನೋಡಿ. ಮತ್ತು ಇಲ್ಲಿ ಕಾರ್ನರಲ್ಲಿ ಇನ್ನೊಂದು ಡ್ರೆಸ್ಸಿಂಗ್ ಟೇಬಲು ಇದೆ. ನೋಡಿ, ಮಕ್ಕಳಿಗೆ ಬೇಜಾರಾಗಿದ್ದಾಗ ಈ ಸಿಟ್ಔಟ್ ಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಮತ್ತು ಲೀವಿಂಗ್ ಕಡೆ ಬಂದಿದ್ದೀನಿ. ಇನ್ನೊಂದು ಬೆಡ್ರೂಮ್ಗೆ, 4ನೇ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇದಕ್ಕೂ ಅಷ್ಟೇ ಇಂಚಸ್ ಎಲ್ಲ ಬ್ರಾಸ್ತು ಹಾಕಿದರೆ ಎಲ್ಲ ಫುಲ್ ಟೀ ಕುಡ್. ಈ ಬೆಡ್ರೂಮ್ಗೂ ಬಾಲ್ಕನಿ ಇದೆ. ಬೋಲ್ಟ್ಸ್ ಪ್ರತಿಯೊಂದು ಬ್ರಾಸ್ತೆ ಹಾಕಿದ್ದಾರೆ ನೋಡಿ. ಸಿಟ್ಔಟ್ ಇದು. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ 8.5 ಕಿಲೋಮೀಟ್ರ್. ಚಾಮುಂಡಿ ಬೆಟ್ಟದ ವ್ಯೂ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ವಾಕ್ ಮಾಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ಗಾಳಿ, ವಾತಾವರಣ ಎಲ್ಲ ಚೆನ್ನಾಗಿದೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ನೋಡಿ, ಈ ಡೋರನ್ನು ಟೀ ಕುಡಲ್ಲೇ ಹಾಕಿದ್ದಾರೆ. ಟೆರಕೋಟಾ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್ಗೆ. ಟೆರಕೋಟಾ ಟೈಲ್ಸಲ್ಲಿ ಹೀಟ್ ಆಗಲ್ಲ, ಹೀಟ್ ಅಬ್ಸರ್ವೇಷನ್ ಕಮ್ಮಿ ಆಗುತ್ತೆ ನೋಡಿ. ಮೇಲ್ಗಡೆನೂ ಒಂದು ಪಾರ್ಟಿ ಗಿಟಿ ಮಾಡ್ತಾರಲ್ಲ, ಅದಕ್ಕೆ ಟೈಲ್ಸ್ ಹಾಕಿದ್ದಾರೆ ಮೇಲೆ. ಮಂಗಳೂರು ಟೈಲ್ಸ್ ಹಂಚು ನೋಡಿ. ಮುಂದ್ಗಡೆ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ. ಇದೇ ಗಾಳಿ ಯಾವಾಗಲೂ 24 hours ಬರ್ತಾ ಇರ್ತದೆ ಇಲ್ಲಿಗೆ. ಒಳ್ಳೆ ಫ್ರೆಶ್ ಗಾಳಿ ತೊಗೊಂಡಿರ್ಬೋದು. ಈಗ ಲೋನ್ ತೊಗೋಬೇಕು ಅಂದರೆ ನ್ಯಾಷನಲೈಸ್ ಬ್ಯಾಂಕಿಂದಲೇ ಲೋನ್ ಸಿಗ್ತಿದೆ ಬೇಕಾದ್ರೆ. ಇನ್ನೂ ಪಾಲಿಷ್ ಮಾಡಿಲ್ಲ ಇದಕ್ಕೆ, ಹಂಗೆ ಪೇಂಟ್ ಎಲ್ಲ ಇದೆ. ಬಂದು ಕಮೆಂಟ್ ಮಾಡಿದ್ರೆ ಇದೆಲ್ಲ ಟೋಟಲ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಒಂದು 4-5 ದಿನ ಟೈಮ್ ತೊಗೊಂಡು ಕಂಪ್ಲೀಟ್ ಮಾಡಿಕೊಡ್ತಾರೆ ನೋಡಿ. ಇದು ಓವರ್ ಹೆಡ್ ಟ್ಯಾಂಕ್ ಮೇಲ್ಗಡೆ ಬರ್ತಿದೆ. ಕೆಳಗಡೆ ರೂಮ್ ಥರ ಮಾಡ್ಕೊಂಡು ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೋಡಿ. ಸುತ್ತ ಮನೆಗಳೆಲ್ಲ ಚೆನ್ನಾಗಿದೆ.